ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ರಾಜಕಾರಣಿಗಳು ತಾವು ಮಾಡೋ ಕೆಲಸಗಳಿಂದ ಅಥವಾ ತಾವು ಕ್ರಿಯೇಟ್ ಮಾಡ್ಕೊಳ್ಳುವಂಥ ಕಾಂಟ್ರವರ್ಸಿಗಳಿಂದ ಎಷ್ಟು ಚರ್ಚೆಯಲ್ಲಿ ಇರ್ತಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ ಒಂದ್ಸತಿ ಈ ಪಬ್ಲಿಕ್ ಪ್ಲಾಟ್ಫಾರ್ಮಿಗೆ ಬಂದಾಗ ಸಹಜವಾಗೇ ಚರ್ಚೆಗೆ ಬರ್ತಾರೆ. ಅದರಂತೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವ್ರ ಹೆಂಡತಿ ಅಮೃತ ಫಡ್ನವೀಸ್ ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಮಾಡುವಂಥ ಕೆಲಸಗಳಿಂದಲೂ ತಾವು ಧರಿಸುವಂಥ ಬಟ್ಟೆಯಿಂದ ಸಿಕ್ಕಾಪಟ್ಟೆ ಚರ್ಚಿತ ವ್ಯಕ್ತಿಯಾಗಿದ್ದಾರೆ. ಇನ್ಫ್ಯಾಕ್ಟ್ 47 ವರ್ಷದ ಅಮೃತ ಫಡ್ನವೀಸ್ ಅವರು ತಮ್ಮ ವೃತ್ತಿ ಜೀವನ ಆರಂಭ ಮಾಡಿದ್ದು ಗಾಯಕಿಯಾಗಿ. ಆಕೆ ಉತ್ತಮ ಗಾಯಕಿ. ಅದಾದಮೇಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡ್ತಾರೆ. ಆಕ್ಸಿಸ್ ಬ್ಯಾಂಕ್ನಲ್ಲಿ ದಶಕಗಳ ಕಾಲ ಕೆಲಸ ಮಾಡ್ತಾರೆ. ಒಂದೊಳ್ಳೆ ಸೀನಿಯರ್ ಪೊಸಿಷನಲ್ಲೂ ಕೂಡ ಅವ್ರು ಇರ್ತಾರೆ. ಆಮೇಲೆ ಅವ್ರು ಚೂಸ್ ಮಾಡ್ಕೊಂಡಿದ್ದು ಸಾಮಾಜಿಕ ಕಳಕಳಿಯ ದೃಷ್ಟಿಯಿಂದ, ಹೇಗೂ ಗಂಡ ರಾಜಕೀಯದಲ್ಲಿದ್ದಾರೆ, ಹಾಗಾಗಿ ಸಾಮಾಜಿಕ ಕಳಕಳಿಯ ದೃಷ್ಟಿಯಿಂದ ಸಾಮಾಜಿಕ ಕಾರ್ಯಕರ್ತೆಯಾಗಿ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಬಟ್ ಅವರು ಮಾಡುವಂಥ ಒಳ್ಳೆ ಕೆಲಸಗಳಿಗಿಂತಲೂ ಅವ್ರು ಧರಿಸುವಂಥ ಬಟ್ಟೆಯಿಂದನೇ ಈಗ ಅವರು ಬಹಳ ಚರ್ಚಿತ ವ್ಯಕ್ತಿಯಾಗಿದ್ದಾರೆ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ. ಈ ಹಿಂದೆ ಒಂದ್ಸತಿ ಅಕ್ಷಯ್ ಕುಮಾರ್ ಜೊತೆಯಲ್ಲಿ ಅವರು ಒಂದು ಬೀಚ್ ಕ್ಲೀನಿಂಗ್ ಅಂತ ಹೋಗಿರ್ತಾರೆ. ಆ ಟೈಮ್ನಲ್ಲಿ ಆಕೆ ಧರಿಸಿದಂಥ ಬಟ್ಟೆಯಿಂದ ಸಿಕ್ಕಾಪಟ್ಟೆ ಚರ್ಚೆ ನಡೆಯುತ್ತೆ. ಮತ್ತೆ ರೀಸೆಂಟಾಗಿ ನಾವು ನೋಡಿದ್ದೀವಿ, ಯೋಗ ಡೇ ಸೆಲೆಬ್ರೇಷನಲ್ಲೂ ಕೂಡ ಸೆಲೆಬ್ರಿಟೀಸ್ ಮಧ್ಯದಲ್ಲಿ ಅಮೃತ ಇರ್ತಾರೆ. ಅವರೇ ಪ್ರೋಗ್ರಾಮನ್ನು ಆರ್ಗನೈಸ್ ಕೂಡ ಮಾಡಿರ್ತಾರೆ. ಟೈಟ್ ಬಟ್ಟೆಯನ್ನು, ವೆಸ್ಟರ್ನ್ ವೇರನ್ನು ಅವ್ರು ಹಾಕಿದ್ದಕ್ಕೆ ಜನ ತುಂಬ ಚರ್ಚೆಗಳನ್ನು ಮಾಡ್ತಿರ್ತಾರೆ. ಅಂದರೆ ಒಬ್ಬ ಪೊಲಿಟಿಷಿಯನ್ ಹೆಂಡತಿಯಾಗಿ, ಅದರಲ್ಲೂ ಚೀಫ್ ಮಿನಿಸ್ಟರ್ ಹೆಂಡತಿಯಾಗಿ ಈ ರೀತಿ ಬಟ್ಟೆಗಳನ್ನು ಹಾಕೋದು ಎಷ್ಟು ಮಟ್ಟಿಗೆ ಸರಿ, ಜನರನ್ನು ಅಟ್ರಾಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಈ ರೀತಿ ಡ್ರೆಸ್ ಹಾಕ್ತಾರಾ, ಹೀಗೆ ಜನ ಮನಸ್ಸಿಗೆ ಬಂದಂಗೆ ಚರ್ಚೆ ಮಾಡ್ತಾ ಇದ್ರು, ಕಮೆಂಟ್ಗಳನ್ನು ಹಾಕ್ತಾ ಇದ್ರು. ಇನ್ನು ಕೆಲವರು ಅದಕ್ಕೆ ವಿರೋಧಿಸಿ, ಅಂದರೆ ಅದು ಅವ್ರ ಇಷ್ಟ, ಅವ್ರು ಹೆಂಗೆ ಬೇಕಾದರೂ ಬಟ್ಟೆ ಹಾಕೊಳ್ಳಿ, ಅದು ಅವ್ರ ಪ್ರಿಯಾರಿಟಿ, ಅವ್ರಿಗೆ ಕಂಫರ್ಟಬಲ್ ಅನ್ಸಿದ್ರೆ ಅವ್ರು ಹಾಕೊಂಡಿದ್ದಾರೆ, ಅದರಿಂದ ನಿಮ್ಗೇನು ಕಷ್ಟ, ಆಕೆ ಮಾಡುವಂಥ ಕೆಲಸಗಳ ಬಗ್ಗೆ ಮಾತಾಡಿ, ಒಳ್ಳೆ ಕೆಲಸಗಳ ಬಗ್ಗೆ. ಅದನ್ನ ಬಿಟ್ಟು ಆಕೆ ಡ್ರೆಸ್ ಬಗ್ಗೆ ಯಾಕೆ ಕಮೆಂಟ್ ಮಾಡ್ತೀರಾ ಅಂತೆಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಅಂದರೆ ಆಕೆ ಸಿಂಗರ್ ಆಗಿ, ಆಮೇಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ, ಸಾಮಾಜಿಕ ಕಾರ್ಯಕರ್ತೆಯಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಅವರ ಫ್ಯಾಷನ್ ಸೆನ್ಸ್ ಬಗ್ಗೆ ತುಂಬ ಜನ ಇಷ್ಟಪಡ್ತಾರೆ. ಕೆಲವರು ಅದನ್ನೇ ಆಪೋಸ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೆಲ್ಲಿ, ಅಂದರೆ ಆ ಪ್ರೋಗ್ರಾಮ್ಗೆ ಅನುಸಾರವಾಗಿ ತಾವೆಲ್ಲಿ ಹೋಗ್ತಾ ಇದ್ದಾರೆ, ಆ ವಾತಾವರಣಕ್ಕೆ ಅನುಸಾರವಾಗಿ ಅವ್ರ ಡ್ರೆಸ್ಗಳನ್ನು ತೊಡ್ಕೊಂಡು ಹೋಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಅಂದರೆ ಯೋಗ ಡೇ ಅಥವಾ ಬೀಚ್ ಕ್ಲೀನಿಂಗ್ ಅಂಥ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದಾಗ ವೆಸ್ಟರ್ನ್ ವೇರ್ ಡ್ರೆಸ್ಗಳನ್ನು ಅವ್ರು ಹಾಕೊಂಡು ಹೋಗ್ತಿದ್ದಾರೆ. ಇನ್ನು ಕೆಲವು ಕಡೆ ನಾವು ನೋಡ್ತಾ ಇದ್ದೀವಿ, ಅಂದರೆ ಭಾರತೀಯ ಅಪ್ಪಟ ಸಂಸ್ಕೃತಿಯ ಕೆಲವೊಂದು ಕಾರ್ಯಕ್ರಮ, ಅಂದರೆ ಗಾಯನ ಕಾರ್ಯಕ್ರಮ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರು ಟ್ರೆಡಿಷ್ನಲ್ ಆಗಿ ಎಲ್ಲಿ ಡಿಮ್ಯಾಂಡ್ ಮಾಡುತ್ತೆ ಅಂಥ ಕಡೆಗಳಲ್ಲಿ ಅವರು ಅಪ್ಪಟ ಭಾರತೀಯ ನಾರಿಯಾಗಿ ಸೀರೆಗಳನ್ನು ಉಟ್ಕೊಂಡೇ ಹೋಗ್ತಾ ಇದ್ದಾರೆ ಅಥವಾ ಲೆಹೆಂಗಾಗಳನ್ನು ಹಾಕೊಂಡೇ ಹೋಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆನೂ ನೀವು ಮಾತಾಡಿ, ಅಂದರೆ ಎಲ್ಲಿಗೆ ಯಾವ ಥರ ಡ್ರೆಸ್ ಸೂಟ್ ಆಗುತ್ತೆ, ಅವ್ರಿಗೆ ಫ್ಯಾಷನ್ ಸೆನ್ಸ್ ಇರೋದ್ರಿಂದ ಆ ಥರ ಡ್ರೆಸ್ಗಳನ್ನು ಅವ್ರು ಕ್ಯಾರಿ ಮಾಡ್ತಾ ಇದ್ದಾರೆ. ನೀವು ಇದೇ ವಿಷಯವಾಗಿ ಅವರನ್ನು ಆಪೋಸ್ ಮಾಡಬೇಡಿ ಅಂತಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಣ ಅವ್ರ ಪರವಾಗಿನೂ ಕೂಡ ಬ್ಯಾಟ್ ಬೀಸ್ತಾ ಇದೆ. ಇನ್ಫ್ಯಾಕ್ಟ್ ರೀಸೆಂಟಾಗಿ ಒಂದು ಸಿಂಗಿಂಗ್ ಪ್ರೋಗ್ರಾಮ್ಗೆ ಅವ್ರು ಬಂದಿದ್ರು, ಆರೆಂಜ್ ಸ್ಯಾರಿಯಲ್ಲಿ ಬಂದಿದ್ರು. ಸೊ ಆ ಬಗ್ಗೆನೂ ಈಗ ಫೋಟೋಗಳನ್ನು ಇಟ್ಕೊಂಡು ಕೇವಲ ಅವ್ರು ಟೈಟ್ ಡ್ರೆಸ್ ಹಾಕೋತಾರೆ, ಮಾಡರ್ನ್ ಡ್ರೆಸ್ ಹಾಕೋತಾರೆ, CM ಹೆಂಡತಿಯಾಗಿ ಈ ಥರ ಡ್ರೆಸ್ ಹಾಕೋಬಾರ್ದು ಅಂತ ಹೇಳ್ತಾ ಇದ್ದವರಿಗೆ ಈ ಥರನೂ ಅವರು ಟ್ರೆಡಿಷ್ನಲ್ ವೇರಲ್ಲಿ ಬರ್ತಾರೆ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅವ್ರು ಯಾವ ಥರ ಫಾಲೋ ಮಾಡ್ತಾರೆ ಅನ್ನೋ ಬಗ್ಗೆನೂ ನೀವು ಕಣ್ಬಿಟ್ಟು ನೋಡಿ, ಕೇವಲ ಒಂದೇ ಆ್ಯಂಗಲಲ್ಲಿ ನೋಡಬೇಡಿ ಅಂಥೇಳಿ ಜನ ಆ ಫೋಟೋಗಳನ್ನು ಹಾಕ್ಕೊಂಡು ಮತ್ತೆ ಅವರ ಔಟ್ಫಿಟ್ ಬಗ್ಗೆನೇ, ಅವ್ರು ಹಾಕುವಂಥ ಬಟ್ಟೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.